ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ಜಯಂತನಿಗೆ ಗೊತ್ತಿತ್ತು. ಆದರೆ ನಾನಿಲ್ಲಿರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ? ಯು ಮಸ್ಟ್ ಬಿ ಸರ್ಪ್ರೈಸ್. ಅರೆ ನೀವೇ ಅಂತ ಗೊತ್ತಾದ ಮೇಲೆ ಈ ಮಾರು ವೇಷ ಇನ್ಯಾಕೆ? ಅದನ್ನೆಲ್ಲ ಬಿಚ್ಬಿಡಿ. ಅರೆ ಯಾಕೆ ಹೆಸಿಟೇಟ್ ಮಾಡ್ತಾ ಇದ್ದೀರಿ? ಓ, ನಾನು ನಿಮ್ಮ ಮೇಲೆ ಹೆಂಗೆ ನಿಗಾ ವಹಿಸಿದ್ದೀನೋ ನೀವು ನನ್ನ ಮೇಲೆ ಅಷ್ಟೇ ತೀಕ್ಷ್ಣವಾದ ಕಣ್ಣಿಟ್ಟಿದ್ದೀರಿ ಅಂತ ನನಗೆ ಗೊತ್ತು. ನಿನ್ನೆ ನೀವು ಈ ಗೋಡೌನಿಗೆ ಬಂದಿದ್ರಿ ಅಂತಾನೂ ನನಗೆ ಗೊತ್ತು. ಮದರ್ ಇಂಡಿಯಾನ ಹುಡುಕೊಂಡು ನೀವಿವತ್ತು ಬಂದೇ ಬರ್ತೀರಿ ಅಂತಾನೂ ನನಗೆ ಗೊತ್ತು. ನೀವು ಈ ಮಾರು ವೇಷದಿಂದ ಬೇರೆಯವ್ರ ಕಣ್ಣಿಗೆ ಮಣ್ಣು ಎರಚಬಹುದು ಜಾನ್ವಿಯವರೇ. ಆದರೆ ಜಯಂತ ನಿಮ್ಮ ಹೃದಯದ ಬಡಿತದ ಜೊತೆ ನಿಮ್ಮ ಗೆಜ್ಜೆನಾದನು ಕೇಳಿದವನು. ಯು ಕಾಂಟ್ ಫರ್ಗೆಟ್ ದಟ್. ನನ್ನ ಕಣ್ ತಪ್ಸಕ್ಕಾಗಲ್ಲ. ನಿಮಗೆ ಈ ಕಣ್ಣಿಡೋ ಬುದ್ಧಿ ಇನ್ನೂ ಹೋಗಿಲ್ಲ ಅಲ್ವಾ? ಹೋಗೋದಕ್ಕೆ ನೀವೆಲ್ಲ ಬಿಡ್ತೀರಾ? ಸಾರಿ ಜಾನ್ವಿಯವರೇ, ಈಗ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಂಡ ಮೇಲೆ ಹಾಗೆ ನಿಮ್ಮ ಬಗ್ಗೆ ನಾನು ವಿಷಯ ತಿಳ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಜಾನ್ವಿಯವರೇ, ನಾನು ಬೆಳಗ್ಗೆನೆ ನಿಮಗೆ ಹೇಳಿದೆ, ಜಗತ್ತು ನನ್ನನ್ನು ಒಳ್ಳೆಯವನಾಗಿರೋದಕ್ಕೆ ಬಿಡ್ತಾ ಇಲ್ಲ. ಆದರೆ ನೀವು ಆ ಜಗತ್ತಿನ ಭಾಗ ಆಗಿ ನನ್ನ ನಂಬಿಕೆ ದ್ರೋಹ ಮಾಡಿ ಇಲ್ಲಿವರೆಗೂ ಹುಡ್ಕೊಂಡು ಬರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಮಾಡ್ತೀರಾ ತಪ್ಪಲ್ಲ. ಹೋ ವಾವ್, ಇದೀಗ ನನ್ನ ತಪ್ಪಾಯ್ತಾ? ನೀವು ಮಾಡಿದ ಸರಿನಾ? ಇಷ್ಟು ವರ್ಷ ಒಂದು ಹೆಂಗಸನ್ನ ಮನೆಯಲ್ಲಿ ಕೂಡ ಹಾಕಿ ಈಗ ಇಲ್ಲಿ ತಗೊಂಡು ಬಂದು ಕಟ್ ಹಾಕಿದ್ದೀರಾ ಅಲ್ಲ? ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು? ಇದು ಪಾಪ ಅಂತ ಅನ್ಸಲ್ವಾ ನಿಮಗೆ? ಪಾಪ ಪುಣ್ಯ ಎಲ್ಲ ಮನುಷ್ಯ ಕಲ್ಪನೆ ಮಾಡಿಕೊಂಡಿರೋ ಪುಸ್ತಕದ ಬದನೆಕಾಯಿ ಅಂತ ನಿಮಗೆ ಗೊತ್ತಿಲ್ವಾ ಜಾನ್ವಿಯವರೇ? ಇರುವೆ ನೋಡಿ, ಇದಕ್ಕೂ ಪಾಪ ಪುಣ್ಯದ ಪ್ರಜ್ಞೆ ಇರುತ್ತೆ ಅಂತ ನಿಮಗೆ ಅನ್ಸತ್ತಾ? ಸಕ್ಕರೆ ಇದ್ದ ಜಾಗಕ್ಕೆ ಇರುವೆ ಬರೋದು ಸಹಜ. ಸಕ್ಕರೆ ತಿಂದುಕೊಂಡು ಹೋದರೆ ಸರಿ, ಕಚ್ಚಕ್ಕೆ ಬಂದರೆ ಹೊಸಕ್ಕೆ ಹಾಕಿಬಿಡ್ತೀವಿ. ಮದರ್ ಇಂಡಿಯಾನೂ ಹಾಗೆ. ಅವರಿಂದ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಇಡೀ ಇತಿಹಾಸ ನನಗೆ ಗೊತ್ತಿದೆ. ಏನ್ ಸರ್ ಇದು? ಟ್ರೂತ್ ಸಿರಮ್ ಅಂತ ಕರಿತೀವಿ. ಯುದ್ಧ ಕೈದಿಗಳು, ಟೆರರಿಸ್ಟ್ಗಳು ಸತ್ಯ ಬಾಯಿ ಬಿಡಿಸೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. ನನಗೆ ನನ್ನ ಅಪ್ಪ ಅಮ್ಮ ಯಾರೂ ಗೊತ್ತಿಲ್ಲ. ನನ್ನ ಹುಟ್ಟಿನ ಮೂಲ ಏನು ಅಂತ ಗೊತ್ತಿಲ್ಲದೆ ಬೆಳೆದವನು ನಾನು. ನನ್ನ ಹುಟ್ಟಿಗೆ ಕಾರಣವಾದವರು ಯಾರು ಅಂತಲೂ ಗೊತ್ತಿಲ್ಲದೆ ಬೆಳೆದೆ. ನನ್ನ ಸ್ನೇಹಿತರು ಯಾರು, ಸಂಬಂಧಿಕರು ಯಾರು ಗೊತ್ತಿಲ್ಲ. ಅಂದರೆ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಇಲ್ಲಿಗೆ ಬಂದ್ರ? ನಾನು ಜಯಂತ, ಯು ಕ್ಯಾನ್ ಫಿಕ್ಸ್ ದಿಸ್. ಜಾನ್ವಿಯವರೇ, ನೀವೀಗ ಇಲ್ಲಿಗೆ ಬಂದಿದ್ದಾಯಿತು, ಈ ನಿಜನೆಲ್ಲ ತಿಳ್ಕೊಂಡಿದ್ದಾಯಿತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಹಾಂ, ಬಿಡಲ್ಲ, ಮಾಡಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನನ್ನನ್ನು ಹೀಗೆ ಕೂಡ ಹಾಕ್ತೀರಾ? ಜಾನ್ವಿಯವರೇ, ನೀವು ನನ್ನ ಪ್ರೀತಿಯ ದೇವತೆ. ಪ್ರೀತಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟವ್ರು ನೀವು. ನೋಡಿ, ನಾನು ನಿಮ್ಮ ಪ್ರೀತಿಗೋಸ್ಕರ ಏನೆಲ್ಲ ಮಾಡಿದ್ದೀನಿ. ಮಾಡಿರೋದು ಪ್ರೀತಿಗೋಸ್ಕರನೇ ಅಲ್ವಾ? ನಾನು ಹೇಳೋದನ್ನು ಕೇಳಿ. ಈಗ ನಾನೇನು ಮಾಡಿಲ್ಲ, ನೀವೇನು ನೋಡಿಲ್ಲ. ಎಲ್ಲದನ್ನು ಮರೆತು ಮನೆಗೆ ಹೋಗ್ಬಿಡೋಣ. ಇಲ್ಲದೆ ಹೋದರೆ ಪರಿಣಾಮ ಸರಿಯಾಗಿರೋದಿಲ್ಲ. ಏನು, ನನ್ನನ್ನು ಹೆದರಿಸ್ತಿದ್ದೀರಾ? ಇಲ್ಲ ಜಾನ್ವಿಯವರೇ, ಐ ಆಮ್ ಗಿವಿಂಗ್ ಯು ಫೇರ್ ವಾರ್ನಿಂಗ್. ನೋಡಿ, ಬದಲಾಗಬೇಕು ಅಂತ ಅವಕಾಶ ಕೇಳ್ತಾ ಇದ್ದೀನಿ. ಬದಲಾಗಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ. ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಬೋನ್ನಲ್ಲಿರೋ ಸಿಂಹ ನಮ್ಮ ಮಾತು ಕೇಳುತ್ತೆ ಅನ್ಕೊಂಡು ಹೊರಗಡೆ ಬಿಟ್ರೆ ಅದೇನ್ ಮಾಡುತ್ತೆ? ಅದ್ರ ಬುದ್ಧಿನ ಅದು ತೋರಿಸ್ಬಿಡುತ್ತೆ.
ನೀವು ಹಾಗೇನೆ ಬದಲಾಗ್ತೀನಿ ಅಂತ ಮಾತಲ್ಲಿ ಹೇಳ್ತೀರ ಹೊರತು ನೀವು ಬದಲಾಗಲ್ಲ. ಇಲ್ಲ ಜಾನ್ವಿ ಅವರೇ, ನೋಡಿ, ಬದಲಾಗಕ್ಕೆ ಒಂದು ಅವಕಾಶ ಕೊಡಬೇಕು ತಾನೆ. ಅವಕಾಶ ಕೊಟ್ಟು ಬದಲಾಗಿದ್ದೀನೋ ಇಲ್ವೋ ಅಂತ ನೋಡ್ಬೇಕಲ್ವಾ? ಅವಕಾಶನ ಕೊಡದೆ ಹೋದ್ರೆ ಹೇಗೆ? ನನಗೆ ಒಂದೇ ಒಂದು ಅವಕಾಶ ಕೊಡಿ. ಕೊಡಲ್ಲ. ಇಷ್ಟು ದಿವಸ ನೀವು ಮನುಷ್ಯತ್ವ ಇಲ್ದಿರೋ ಮೃಗ ಆಗಿದ್ರಿ, ಆದ್ರೆ ಈಗ ಕಾಡು ಮೃಗ ಆಗಿ ಬದಲಾಗ್ತಾ ಇದ್ದೀರಾ. ಆ ದೇವರೇ ಬಂದ್ರು ನಿಮ್ಮನ್ನ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ನೋಡಿ, ನೀವು ತಪ್ಪು ಅನ್ಕೋತಾ ಇದ್ದೀರಾ ಜಾನ್ವಿ ಅವರೇ. ನಾನು ಈ ವಿಷಯದಲ್ಲಿ ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ನಿಮ್ಗೆ ನನ್ನ ಕೋಪ ಬಂದಿದೆ ಗೊತ್ತು. ಆದರೆ ನೀವೇನು ಯೋಚನೆ ಮಾಡಿಬಿಡಿ ಜಾನ್ವಿ ಅವರೇ. ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಜಯಂತ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಬನ್ನಿ, ಮನೆಗೆ ಹೋಗೋಣ ಬನ್ನಿ. ಇದೇನು ಚಿಕ್ಕ ವಿಷಯನ ಬಿಟ್ಬಿಡೋದಕ್ಕೆ? ಮನೆಯಲ್ಲಿ ಅವ್ರು ನನಗೆ ಕಾಣಿಸಿದಾಗ ಏನು ಹೇಳಿದ್ರಿ ನೀವು? ನನ್ನಮ್ಮ ಅಂತಾನೆ ಸುಳ್ಳು ಹೇಳಿದ್ರಿ. ಸತ್ಯನ ಹೇಳ್ತಾ ಇದ್ದೀನಿ ಜಾನ್ವಿ ಅವರೇ. ಅವರು ನನ್ನ ಹೆತ್ತ ತಾಯಿ. ಅವ್ರು ಸಿಕ್ಕಿದ್ರು ಸಿಕ್ಕದೆ ಇರೋ ಥರ ನಾಟಕ ಮಾಡಿದ್ರಿ. ಈಗ ಇಲ್ಲಿ ತಂದು ಕೂಡ್ ಹಾಕಿದ್ದೀರಾ. ಒಬ್ಬ ಮಗನಾಗಿ ಯಾರಾದ್ರೂ ಈ ರೀತಿ ನಡ್ಕೋತಾರ? ನೀವು ನಿಜವಾಗ್ಲೂ ಮನುಷ್ಯರೇನಾ? ಇವಾಗ ಇಷ್ಟು ಮುಚ್ಚಿಟ್ಟಿದ್ದೀರಾ, ಇನ್ನೂ ಏನೇನು ವಿಷಯಗಳನ್ನ ನಿಂದ ಮುಚ್ಚಿಟ್ಟಿದ್ದೀರೋ ಏನೋ. ಮುಖ ನೋಡಿದ್ರೆ ಏನ್ ಮುಗ್ಧ ಇವನು ಅಂತ ಅನ್ಸ್ಬೇಕು. ಒಳಗಡೆ ನೋಡಿದ್ರೆ ಈ ತರ ಹಿಂಸೆ ಕೊಡೋದು ಹೇಗ್ರಿ ನಿಮ್ಮನ್ನ ನಂಬಕ್ಕಾಗತ್ತೆ? ಏನ್ ಗೊತ್ತಾ ರೀ, ಹಾವಿಗೆ ಬರೀ ನಾಲ್ಗೆಲ್ ಮಾತ್ರ ವಿಷ ಇರುತ್ತೆ, ಆದ್ರೆ ನಿಮ್ಗೆ ಇಡೀ ದೇಹದಲ್ಲೇ ವಿಷ ಇದೆ. ನೀವು ಮನುಷ್ಯ ರೂಪದಲ್ಲಿರೋ ನರ ರಾಕ್ಷಸ. ಸಾರಿ ಜಾನ್ವಿ ಅವರೇ. ಅದು ನೋಡಿ, ನಾನು ಎಲ್ಲರ ಥರನೇ ಒಬ್ಬ ಸಾಮಾನ್ಯ ಮನುಷ್ಯ. ನನಗೂ ರಾಗ, ದ್ವೇಷ, ಸುಖ, ದುಃಖ ಎಲ್ಲ ಭಾವನೆಗಳು ಇದೆ ಅಲ್ವಾ? ಯು ಕಟ್ ಮೀ ಅಂಡ್ ಐ ವಿಲ್ ಬ್ಲೀಡ್ ಜಾನ್ವಿ ಅವರೇ. ಆದ್ರೆ ನಾನು ಹೀಗೆ ಆಗೋದಕ್ಕೆ ಈ ಮದರ್ ಇಂಡಿಯಾನೇ ಕಾರಣ. ಅವ್ರು ಯಾವ್ದು ನನ್ನ ಜೀವನಕ್ಕೆ ಬರದೆ ಹೋಗ್ತಿದ್ರೆ ನಾನು ಯಾವತ್ತೂ ಹೀಗೆ ಆಗ್ತಾನೆ ಇರಲಿಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ, ನಿಮ್ಮ ಭ್ರಮೆ. ಅವ್ರ ಮಗಂಗೆ ಅವ್ರ ಪ್ರೀತಿ ತೋರ್ಸಿದ್ರೆ ನಿಮಗ್ ಯಾಕ್ರಿ ಹೊಟ್ಟೆ ಉರಿ? ನೀವ್ ನಿಜವಾಗ್ಲೂ ಸರಿಯಾದ ಮನಸ್ಥಿತಿನಲ್ಲಿರೋ ಮನುಷ್ಯ ಆಗಿದ್ದಿದ್ರೆ, ಅವ್ರನ್ನ ನಿಜವಾದ ತಾಯಿ ಭಾವನೆಯಿಂದ ನೋಡಿದಿದ್ರೆ ಅವ್ರು ನಿಮ್ಮನ್ನ ಮಗ ಅಂತ ಸ್ವೀಕಾರ ಮಾಡ್ತಿದ್ರು. ಆದ್ರೆ ನೀವ್ ಹಾಗೆ ಮಾಡಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿಮ್ಮ ಪ್ರಪಂಚದಲ್ಲಿ ನೀವೊಬ್ಬರೇ ಇರಬೇಕು. ಬೇರೆ ಯಾರೇ ಬಂದ್ರು ಅವರಿಗೆ ಹಿಂಸೆ ಕೊಡೋದು. ಅದಕ್ಕೆ ಸಾಕ್ಷಿ ನಾನೇ ಇದೀನಲ್ಲ.